ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಮನೆ ಮತ್ತು ಬಿಸ್ನೆಸ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ. ಎರಡನೇದು, ಹೆಣ್ಮಕ್ಳಾಗಿರ್ಬೇಕಾದ್ರೆ ಏನೇನು ಚಾಲೆಂಜಸ್ ಇರುತ್ತೆ, ಹೇಗೆ ಹೊರಗಡೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಮೂರನೇದು, ವುಮೆನ್ ಆಗಿ ಬರೀ ಮನೆಯಲ್ಲೇ ಇರಬೇಕಾ, ಬಿಸ್ನೆಸ್ಸು ಮಾಡ್ಬೋದಾ, ಅಥವಾ ಬಿಸ್ನೆಸ್ಸು ಮನೆ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ? ಸೊ ಲೆಟ್ಸ್ ಡಿಸ್ಕಸ್ ಟುಡೇ ಇನ್ ದ ಲೈವ್ ಸೆಷನ್ ಆ್ಯಂಡ್ ಐ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಒನ್ woman entrepreneur who's got an amazing success after joining BTA. So namaskara elrigu, welcome to today's online live session ge. How many of you are super excited? Type I am at the chat box alli and give me some high five, wave, heart symbol. Namaskara, hegidira elrunu? Good to see Biradar, Patil, Aman. Okay, hi, namaskara, welcome Amar, Amresh. Good to see you, all of you. All right, namaskara, welcome. Okay, hi Diksha, Siddhaganga Jewelry, welcome. Nice, amazing. Namaskara, welcome. Hi Naveen, welcome. Okay, type one word in the chat box. Okay, how are you feeling? ಹೇಗೆ ಅನಿಸ್ತದೆ ಎಲ್ರಿಗೂ on a daily basis getting some amazing knowledge? ಹೇಗೆ ಅನಿಸ್ತದೆ? ಟೈಪ್ in the chat box. I'm waiting eagerly to read the comment section. Excellent wishes, thank you. Hi Soumya, welcome. Hi, namaskara ಎಲ್ರಿಗೂ. Hi Siddhganga Jewelry, namaskara. Vishwanath says wow, namaskara. Enthusiasm, amazing, thank you so much. Let's see and let's get ನಮ್ಮ woman entrepreneur. Okay, welcome everybody. Hi, say something in the chat box. Zoom chat, ನಮ್ಮ ಆನ್ಲೈನ್ ಚಾಟ್ ಬಾಕ್ಸ್ ಅಲ್ಲಿ zoom ಅಂತ ಬರುತ್ತೆ, ಯಾಕಂದ್ರೆ ಎವ್ರಿ ಡೇ ಕಂಡಕ್ಟ್ ಸೆಷನ್ಸ್ ಆನ್ ದ Zoom ಲೈವ್ ಅಲ್ಲಿ. ಓಕೆ, ಹಾಯ್ ಶಿವರಾಜ್. ಓಕೆ, ಆಲ್ ರೈಟ್, ವೆಲ್ಕಮ್ ಮಂಜುನಾಥ್. ಓಕೆ, ಸ್ಮೈಲ್ ಕಿಂಗ್ ಪ್ರಸಾದ್. ಓಕೆ, ಸೂಪರ್. ಬಂತು ಬಿಡಿ. ಹಾಯ್ ಮೇಡಮ್. ಹಾಯ್ ಸರ್. ನಮಸ್ಕಾರ, ವೆಲ್ಕಮ್. ನಮಸ್ಕಾರ ಸರ್. ಓಕೆ, ಆಲ್ ಆಫ್ ಯು ಯಾರ್ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ, ಸೇ ವೆಲ್ಕಮ್ ಅಂತ ಹೇಳ್ಬಿಟ್ಟು ನಮ್ಮ ಉಷಾ ಚೇತನ್ ಅವ್ರಿಗೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಉಷಾ ಚೇತನ್, ಅವರ್ ಬಿಸ್ನೆಸ್ ಮಾಸ್ಟರ್, ಡೈಮಂಡ್ ಟೈಕೂನ್ ಲೇಡಿ. ಅಂಡ್ ಸೊ ಇವತ್ತಿನ ಡಿಸ್ಕಷನ್ ಏನಪ್ಪಾ ಅಂದ್ರೆ, ಹೆಣ್ಮಕ್ಳು ಹೀಗೆ ಸ್ಮಾರ್ಟ್ ಆಗಿ ಕೆಲಸ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ ಇರೋರು ಅಂತ ಹೇಳ್ಬಿಟ್ಟು. ಅದು ಇವತ್ತಿನ ದಿನದಲ್ಲಿ ಈಗಿನ ಒಂದು ಟ್ರೆಂಡ್, ಆನ್ಲೈನ್ ಡಿಜಿಟಲ್ ವರ್ಲ್ಡ್, ಯಾವುದೇ ಬಿಸ್ನೆಸ್ ಅಲ್ಲಿ ಇದ್ರು ಹಾಗೆ ಹೇಗೆ ಫ್ಯಾಮಿಲಿ ಮತ್ತೆ ಬಿಸ್ನೆಸ್ ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ದೆನ್ ಕೋಚ್ ಏನಕ್ಕೆ ಬೇಕು, ದಸ್ 3 ಪಾಯಿಂಟ್ಸ್ ವಿ ವಿಲ್ ಡಿಸ್ಕಸ್ ವಿತ್ ಉಷಾ ಚೇತನ್ ಅವ್ರ ಜೊತೆ. ಹಾಯ್ ಉಷಾ, ನಿಮ್ಮ ಕ್ಯಾಮ್ರಾ ಆ ಕಡೆ ಮಾಡ್ಕೊಂಡ್ರಿ, ಇಟ್ ಶುಡ್ ಟರ್ನ್ ಟುವರ್ಡ್ಸ್ ಯು. ಆಲ್ ಆಫ್ ಯು ವೆಲ್ಕಮ್ ಅಂತ ಟೈಪ್ ಮಾಡಿ ಉಷಾ ಚೇತನ್ ಅವ್ರಿಗೆ. Thank you, Soumya. Thank you, Sundar. Shivraj, thank you for an amazing interaction.
Okay. Super. So let her join back. Till then, let me ask you, all of you, how many of you are growing your business, whether you're a men or women, online ಅಲ್ಲಿ type online ಅಂತ chat box ಅಲ್ಲಿ. ನನ್ನ ಅಬ್ಸರ್ವೇಷನ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮೆನಿ ಆಫ್ ಬಿಸ್ನೆಸ್ ಎಲ್ಲಿ ಸ್ಟ್ರಗಲ್ ಆಗ್ತಾರೆ, ಮೇಜರ್ ಆಗಿ ಸ್ಟ್ರಗಲ್ ಆಗೋದೇನಪ್ಪಾ ಅಂತ ಹೇಳಿದ್ರೆ, ದೇ ವಿಲ್ ಬಿ ಡೂಯಿಂಗ್ ದ ಬಿಸ್ನೆಸ್ ಆಸ್ ಯಥಾ ಪ್ರಕಾರವಾಗಿ ಏನ್ ಗೊತ್ತಿದೆ ಅದನ್ನೇ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಸ್ ದೇ ಗೋ ಆನ್ ಡೂಯಿಂಗ್ ವಾಟ್ ದೇ ಆರ್ ಡೂಯಿಂಗ್, ಏನ್ ರಿಸಲ್ಟ್ ಸಿಗಬೇಕು ಅದೇ ರಿಸಲ್ಟ್ ಸಿಗುತ್ತೆ, ರೈಟ್? ಸೊ ಮೆನಿ ಆಫ್ ಯು ಅಗ್ರಿ ಆನ್ಲೈನ್ ಇಸ್ ಮಸ್ಟ್ ಟುಡೇ ಎಲ್ರಿಗೂ. ಆನ್ಲೈನ್ ಇಸ್ ಇಂಪಾರ್ಟೆಂಟ್. ಓಕೆ, ಹಾಗೆ ಎಷ್ಟು ಜನರಿಗೆ ಆಟೋಮೇಶನ್ ಇಂಪಾರ್ಟೆಂಟ್ ಅನ್ಸುತ್ತೆ? ಆಟೋಮೇಶನ್, ಎಸ್. ಅಂಡ್ ಹೌ ಮೆನಿ ಆಫ್ ಯು ಥಿಂಕ್ ಲೀಡರ್ಗಳನ್ನ ಡೆವಲಪ್ ಮಾಡೋದು, ಸಿಸ್ಟಮ್ ಕ್ರಿಯೇಟ್ ಮಾಡೋದು? ಸೊ ದೇರ್ ಆರ್ ಸಮ್ 4 ವರ್ಕ್ಸ್ ಆಸ್ ಆಫ್ ಟುಡೇ. ನಾನು ಯಾವುದೇ ಬಿಸ್ನೆಸ್ ಅಲ್ಲಿ ನೋಡಿರೋದೇನಪ್ಪಾ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಆನ್ಲೈನ್. ಸೊ ಯಾವುದೇ ಬಿಸ್ನೆಸ್ ಆನ್ಲೈನ್ ಇದ್ದಾಗ ಏನಾಗುತ್ತೆ, ಆನ್ಲೈನ್ can be for any reason, right? Somebody is selling sales, no, online for brand building, lead generation, online for customer interaction, right? Definitely online for our lead generation, sales ಗೂ ನಾವು ಬಳಸಬಹುದು. ಎಲ್ಲಿ ಬೇಕಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಆಟೋಮೇಶನ್ ಬೇಕಾಗಿದೆ. ಟೈಪ್ ಆಲ್ ಆಫ್ ಇನ್ ದ ಚಾಟ್ ಬಾಕ್ಸ್ ಆಟೋಮೇಶನ್. ಸೊ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಲೈಕ್ ನಾವು ನಮ್ಗೆ CRM ಇಲ್ಲ, ಲೈಕ್ ಲೀಡ್ ಜನರೇಷನ್, ಲೀಡ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ಮ್ಯಾನೇಜ್ಮೆಂಟ್ ಆಟೋಮೇಶನ್ ಗೊತ್ತಿಲ್ಲ, ಪೇಮೆಂಟ್ ಆಟೋಮೇಶನ್ ಮಾಡೋದು ಗೊತ್ತಿಲ್ಲ, ರೈಟ್? ರಿಮೈಂಡರ್ಸ್ ಆಟೋಮೇಶನ್ ಮಾಡೋದು ಗೊತ್ತಿಲ್ಲ. ಸೊ ಮೆನಿ ಆಫ್ ದೆಮ್ ದೇ ಸ್ಟ್ರಗಲ್ ಇನ್ ದಿಸ್ ಮೇಜರ್ ಆಸ್ಪೆಕ್ಟ್ಸ್, ರೈಟ್? ಸೊ ವೆನ್ ದೇ ಸ್ಟ್ರಗಲ್ ಇನ್ ದಿಸ್ ಮೇಜರ್ ಆಸ್ಪೆಕ್ಟ್ಸ್ ಏನಾಗುತ್ತೆ, ಸೊ ದೇ ಆರ್ ಡೂಯಿಂಗ್ ವೆರಿ ಓಲ್ಡ್ ಮೆಥಡ್. ಒಂದು ಆನ್ಲೈನ್ ಬಳಸಲ್ಲ, ಎರಡನೇದು ಆಟೋಮೇಶನ್ ಇಲ್ಲ. ಸೊ ನಿಮ್ ಬಿಸ್ನೆಸ್ ಅಲ್ಲಿ ಏನೇನು ಆಟೋಮೇಶನ್ ಆಗಿದೆ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ವಿಚ್ ಆರ್ ದ ಆಸ್ಪೆಕ್ಟ್ ಇಸ್ ಯುವರ್ ಬಿಸ್ನೆಸ್ ಇಸ್ ಆಟೋಮೇಟೆಡ್? ಕಸ್ಟಮರ್ ಆಗಿದೆ, ವೆರಿ ನೈಸ್. ಆಮೇಲೆ ಆಲ್ ರೈಟ್, ಓಕೆ, ವೇಟಿಂಗ್. ಟೈಪ್ ಇನ್ ದ ಚಾಟ್ ಬಾಕ್ಸ್. ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ ನಾನು ನೋಡಿರಂಗೆ ಒಂದು ಆನ್ಲೈನ್ ಬಳಸೋದು. ಸೊ ಆನ್ಲೈನ್ ಬಳಸಿದಾಗ ಏನಾಗುತ್ತೆ, ಸೊ ನಿಮ್ಮ ಸೀಮಿತವಾದ ಅಂದ್ರೆ ಫಿಸಿಕಲಿ ಲಿಮಿಟೆಡ್ ಜಾಗ ಏನಿದೆ, ಸೊ ಯು ಕ್ಯಾನ್ ಬ್ರೇಕ್ ಅಂಡ್ ಯು ಕ್ಯಾನ್ ಮೂವ್ ಬಿಯಾಂಡ್ ದಟ್ ಫಿಸಿಕಲ್ ಇರತಕ್ಕಂಥ ಜಾಗ ಬಿಟ್ಟು ನಾವು ಆನ್ಲೈನ್ ಬರೋದ್ರಿಂದ. ಎರಡನೇದು ಆಟೋಮೇಶನ್, ರೈಟ್? ಸೇಲ್ಸ್ ಅಂಡ್ ಸ್ಟಾಕ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ ಆಟೋಮೇಶನ್ ಆಗಿದೆ, ವೆರಿ ನೈಸ್, ಸೂಪರ್. ಸ್ಮಾರ್ಟ್ ವರ್ಕ್ ಆನ್ಲೈನ್, ಎರಡನೇದು ಆಟೋಮೇಶನ್. ಮೂರನೇದು ಆರ್ ಯು ಗ್ರೋಯಿಂಗ್ ಲೀಡರ್ಸ್? ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಆರ್ ಯು ಗ್ರೋಯಿಂಗ್ ಲೀಡರ್ಸ್? ಟೈಪ್ ಎಸ್ ಲೀಡರ್ಸ್ ಅಂತ, ಇಲ್ಲ ಅಂದ್ರೆ ನೋ ಲೀಡರ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ. Okay, yes. Many of you are using automation because you are a BTA member, correct? And some of you are already building a leader, second level leaders na build ಮಾಡ್ತಾ ಇದ್ದೀರಾ, ಶಭಾಷ್. So when we have a second level leaders, what happens? The advantage is ಬಿಸ್ನೆಸ್ ನಾವೇ ಟೆನ್ಷನ್ ತಗೋಬೇಕಾಗಿಲ್ಲ, ನಾವೇ ಯೋಚನೆ ಮಾಡ್ಬೇಕಲ್ಲ. ಎಲ್ಲಿವರೆಗೂ ಬಾಸ್ ಆಗಿ ನಾವ್ ಯೋಚನೆ ಮಾಡಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ತೀವಿ, ಓಕೆ,
ಅಲ್ಲಿವರೆಗೂ ಏನಾಗುತ್ತೆ, ಸ್ಮಾರ್ಟ್ ವರ್ಕ್ ಆಗೋದಿಲ್ಲ. ಹಾಯ್ ಉಷಾ, ಆರ್ ಯು ದೇರ್? ನಾಟ್ ಏಬಲ್ ಟು ಹಿಯರ್ ಯುವರ್ ವಾಯ್ಸ್. ಸೇ ಹಾಯ್ ಒನ್ಸ್. ನೋ, ನಾಟ್ ಏಬಲ್ ಟು ಹಿಯರ್ ಯು. ಮೈಕ್ ಚೆಕ್. ಲ್ಯಾಪ್ಟಾಪ್ ಅಲ್ಲಿ ಬಂದಿದ್ದೀರಾ, ಮೊಬೈಲ್ ಅಲ್ಲ? ಮೊಬೈಲ್, ಬಟ್ ನಿಮ್ ವಾಯ್ಸ್ ಸ್ವಲ್ಪ ಕಡಿಮೆ ಇದೆ. ನನ್ಗೆ ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿದೆಯಾ? ಓಕೆ. Now check, say hi, hi, hello. Hi, Usha. Hi, sir. Hi. Very clear, loud and clear voice now. Okay. Good. Usha madam, welcome to the online live session. Thank you for joining. ಇವತ್ತಿನ ಟಾಪಿಕ್ ನಾ ಮಾತಾಡ್ತಾ ಇರೋದು ನಮ್ಮ ಕರ್ನಾಟಕದ ಉದ್ಯಮಿಗಳಿಗೆ ಹಾಗೂ ಆನ್ಲೈನ್ ಅಲ್ಲಿ ಎಲ್ರಿಗೂ ನಮ್ಮ BTA ಮೆಂಬರ್ಗಳಿಗೆ ವುಮೆನ್ ಆಗಿ ಹೇಗೆ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ, ಮತ್ತೆ ಫ್ಯಾಮಿಲಿ ಬಿಸ್ನೆಸ್ ನ ರೋಲ್ ನ ಹಿಂಗ್ ಬ್ಯಾಲೆನ್ಸ್ ಮಾಡ್ಬೇಕು. ಮೂರನೇದು ಒಬ್ಬ ಬಿಸ್ನೆಸ್ ಕೋಚ್ ಏನಿಗೆ ಬೇಕು, ರೈಟ್? ಸೊ ಫಸ್ಟ್ ಆಫ್ ಆಲ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ. ನಾವು ವಾಸ ಮಾಡ್ತಾ ಇರೋದು ದಾಬಸ್ಪೇಟೆನಲ್ಲಿ. ನಮ್ಮ ಜ್ಯುವೆಲರಿ ಶಾಪ್ ಸಿದ್ಧಗಂಗಾ ಜ್ಯುವೆಲರ್ಸ್. ನಾವು ರಿಟೇಲ್ ಶಾಪ್, ಗೋಲ್ಡ್ ಮತ್ತೆ ಸಿಲ್ವರ್ ರಿಟೇಲ್ ಶಾಪ್ ರನ್ ಮಾಡ್ತಾ ಇದೀವಿ ದಾಬಸ್ಪೇಟೆನಲ್ಲಿ. ವೆರಿ ನೈಸ್ ಮೇಡಮ್. ಎಷ್ಟು ವರ್ಷದಿಂದ ನಿಮ್ಮ ಸಂಸ್ಥೆ ಜ್ಯುವೆಲರಿ ಶೋರೂಮ್ ಇರೋದು? ನಮ್ಮ ಜ್ಯುವೆಲರಿ ಶಾಪ್ ಓಪನ್ ಆಗಿ 13 ವರ್ಷ ಆಯ್ತು ಸರ್. ವೆರಿ ನೈಸ್ ಮೇಡಮ್. ಸೊ ವಾಟ್ ಇಸ್ ದ ವಿಶೇಷತೆ ನಿಮ್ಮಲ್ಲಿ ಜ್ಯುವೆಲರಿ ಶೋರೂಮ್ ಅಲ್ಲಿ? ಸರ್, ವಿಶೇಷತೆ ನಾವು ಸಿಲ್ವರ್ ಜ್ಯುವೆಲರಿನ ನಾವು ಇವಾಗಷ್ಟೇ ಸ್ಟಾರ್ಟ್ ಮಾಡಿದೀವಿ. ಜೊತೆಗೆ ಕಸ್ಟಮೈಸ್ಡ್ ಮಾಡ್ಕೊಡ್ತೀವಿ ನಾವು. ಕಸ್ಟಮೈಸ್ಗೆ ಫೇಮಸ್ ಆಗಿದೀವಿ. ಮತ್ತೆ ಪ್ಯೂರಿಟಿ ಇಸ್ ಅವರ್ ಪರ್ಪಸ್, ಅದೊಂದು ಟ್ಯಾಗ್ ಲೈನ್ ನಾವು ಅವತ್ತಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ ಸರ್. ದಟ್ಸ್ ವೆರಿ ನೈಸ್. ಯಾಕಂದ್ರೆ ಟ್ರಸ್ಟ್ ಬೇಕು, ಪ್ಯೂರಿಟಿ ಇದ್ದಾಗ ಟ್ರಸ್ಟ್ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕಸ್ಟಮರ್ಸ್ ಗೊತ್ತಾದ್ಮೇಲೆ ಯಾಕೋ ಈ ಅಂಗಡಿ ಸರಿಗಿಲ್ಲ ಅಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್, ರೈಟ್? ಸೂಪರ್. ಸೊ ನಾನು ನಿಮ್ ಶಾಪ್ ವಿಸಿಟ್ ಮಾಡಿದ್ದೆ ಅಂಡ್ ಯು ಹ್ಯಾವ್ ಡನ್ ಅನ್ ಅಮೇಜಿಂಗ್, ರೈಟ್? ತುಂಬಾ ಅಟ್ರಾಕ್ಟಿವ್ ಆಗಿದೆ ಡಿಸೈನ್ಸ್ ಅಂಡ್ ದ ಸ್ಟಾಫ್ ಅಂಡ್ ಸರ್ವಿಸ್, ವೆರಿ ವೆರಿ ಬ್ಯೂಟಿಫುಲ್. ಗ್ರೇಟ್ ಜಾಬ್. ಸೊ ಇವತ್ತಿನ ಒಂದು ಆನ್ಲೈನ್ ಲೈವ್ ಅಲ್ಲಿ ಲೆಟ್ಸ್ ಎಜುಕೇಟ್ ಆಲ್ ಅವರ್ ಕರ್ನಾಟಕದ ಉದ್ಯಮಿಗಳಿಗೆ ಸ್ಮಾರ್ಟ್ ಆಗಿ ಹೆಂಗ್ ಕೆಲಸ ಮಾಡೋದು ಮೇಡಮ್. ವುಮೆನ್, ಸ್ಪೆಷಲಿ ವುಮೆನ್ ಆಗಿ ಸ್ಮಾರ್ಟ್ ಆಗಿ ಹೆಂಗ್ ಕೆಲಸ ಮಾಡೋದು, ನೀವ್ ಹೆಂಗ್ ಸ್ಮಾರ್ಟ್ ಆಗಿ ಬಿಸ್ನೆಸ್ ಮಾಡ್ತೀರಾ? ಹಾ ಸರ್, ವುಮನ್ ಅಂದ್ರೆ ಮನೆಗಷ್ಟೇ ಸೀಮಿತ ಅನ್ನೋದು ಒಂದು ಟೈಮ್ ಇತ್ತದು. ಅಂದ್ರೆ ಮಕ್ಕಳು, ಮನೆ, ಸಂಸಾರ ಅದಷ್ಟೇ ನೋಡ್ಕೋಬೇಕು. ಬೇರೆ ಜವಾಬ್ದಾರಿ, ಹಣಕಾಸಿನ ಜವಾಬ್ದಾರಿ ಅಂತ ತಗೊಳ್ಳೋದು ವುಮೆನ್ ಕೈಲಿ ಆಗ್ತಾನೆ ಇರ್ಲಿಲ್ಲ ಅನ್ನೋದು ನಾನು ಕೂಡ. ನಮ್ಮ ಅಜ್ಜಿ, ಜಾಯಿಂಟ್ ಫ್ಯಾಮಿಲಿನಲ್ಲಿ ಬೆಳೆದವಳು ನಾನು. ನಮ್ಮ ಅಜ್ಜಿ ಅವರೆಲ್ಲ ಇದ್ದಿದ್ದು ನೋಡ್ಬಿಟ್ಟು ನನ್ಗೂನು, ನಮ್ಮ ತಾಯಿ ಕೂಡ ಅದೇನೇನೆ. ಫೈನಾನ್ಷಿಯಲಿ ಏನು ನಾವು ಮೇಂಟೈನ್ ಮಾಡಕ್ ಆಗದೆ ಇರೋಷ್ಟು ಆಗೋಷ್ಟು ಕೆಪಬಿಲಿಟಿ ಇಲ್ಲ ಹೆಣ್ಮಕ್ಳಿಗೆ ಅನ್ನೋದೇ ಇರ್ತಿದ್ದು. ಬಟ್ ಇವಾಗಿಂದು ಕಾಲ ಹಂಗಲ್ಲ. ಹೆಣ್ಮಕ್ಳು ಮಲ್ಟಿ ಟಾಸ್ಕರ್ಸ್. ಯಾರು ಮಾಡಕ್ಕೆ ಅಷ್ಟು ಕೆಲ್ಸ ಒಂದೇ ಟೈಮ್ ಅಲ್ಲಿ ಮಾಡಕ್ ಆಗದೆ ಇರೋಂಥದ್ದು ಹೆಣ್ಮಕ್ಳ ಕೈಲಾಗತ್ತೆ. ಸೊ ನಾನು ಒಂದ್ ಟೈಮ್ ಅಲ್ಲಿ ಹಂಗೆ ಇದ್ದಿದ್ದು. ನಾನು ತುಂಬಾ ಒಳಗೆ ಇರ್ತಿದ್ದು, ಹೊರಗಡೆ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ತಿರ್ಲಿಲ್ಲ, ಹೊರಗಡೆ ಜನದ ಹತ್ರ ಮಾತಾಡ್ತಿರ್ಲಿಲ್ಲ. ಸ್ಮಾರ್ಟ್ ಆಗಿ ಕೆಲಸ ಮಾಡೋದು ಅವೆಲ್ಲ ನನ್ಗೇನು ಗೊತ್ತೇ ಇರ್ಲಿಲ್ಲ. ಬಟ್ ಬಿಸ್ನೆಸ್ ಜಾಯಿನ್ ಆದ್ಮೇಲೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ, BTA ಬಂದ್ಮೇಲೆ ಮಾತ್ ಕಲ್ತಿದೀನಿ. ಸ್ಮಾರ್ಟ್ ಆಗಿ ವರ್ಕ್ ಮಾಡೋದು, ಕಾನ್ಫಿಡೆನ್ಸ್ ಆಗಿರೋದು ಹೆಂಗೆ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಲ್ತಿದೀನಿ. ದೊಡ್ಡ ದೊಡ್ಡ ಮಕ್ಕಳು ಇಟ್ಕೊಂಡು ವ್ಯವಹಾರ ಮಾಡೋದು ಅದು ಬೇರೆ. ಅದೊಂಥರ ಬರ್ಡನ್ ಅನ್ಸಲ್ಲ. ಬಟ್ ನನ್ಗೆ ಇರೋದು ಸಣ್ಣ ಮಕ್ಕಳು, 2 ಮಕ್ಕಳು ಸಣ್ಣವರು. ಅವ್ರನ್ನ ಇಟ್ಕೊಂಡು ವ್ಯವಹಾರ ಮಾಡೋದು ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಯ್ತು. ಬಟ್ BTA ಸೇರಿದ್ಮೇಲೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಬಿಸ್ನೆಸ್ ಚೆನ್ನಾಗಿ ನೋಡ್ಕೊಂಡು ಹೆಂಗ್ ಗ್ರೋ ಆಗ್ಬೇಕು ಅನ್ನೋದು ಕಲ್ತಿದೀನಿ ಸರ್. ಮೇನ್ಲಿ ಟೀಮ್ ಬಿಲ್ಡ್ ಮಾಡಿದೀನಿ. ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ ಅಷ್ಟೇನೆ. ಟೀಮ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಒಂದ್ ಫಂಕ್ಷನ್ಗೆ ಹೋಗಕ್ ರೆಡಿ ಆಗಿದೆ. ಆರಾಮಾಗಿ ಮೇಂಟೈನ್ ಆಗ್ತಾ ಇದೆ. ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. Okay, that's good. Like, I want to just understand, ತುಂಬಾ ಬಿಸ್ನೆಸ್ ಓನರ್ ಅಂದಿದ ತಕ್ಷಣ ಒಂಥರ ಎಲ್ಲೋ ಒಂದ್ ಕಡೆ ತುಂಬಾ ಮೈಂಡ್ ಅಲ್ಲಿ ಎಲ್ರಿಗೂ ತುಂಬಾ ಬ್ಯುಸಿ ಇರ್ತಾರೆ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ತುಂಬಾ ಕಷ್ಟ ಬಿಡ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ. ಯಾಕೆ ಎಲ್ರು ಮೈಂಡ್ ಅಲ್ಲಿ ಕೂತಿದೆ, ಏನಕ್ಕೆ ಇರ್ಬೋದು? ಮೇನ್ಲಿ ಬಿಕಾಸ್ ಆಫ್, ಎಸ್ಪೆಷಲಿ ಇನ್ ಅವರ್ ಬಿಸ್ನೆಸ್, ನಾವು ಒಬ್ರ ಮೇಲೆ ನಂಬಿ ಯಾರನ್ನೂ ಬಿಡಕ್ಕಾಗಲ್ಲ. ಗೋಲ್ಡ್ ಬಿಸ್ನೆಸ್, ಎಸ್, ಗೋಲ್ಡ್ ಬಿಸ್ನೆಸ್ ಇಸ್ ವೆರಿ 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 ವ್ಯಾಲ್ಯೂಯಬಲ್, ಹೈ ವ್ಯಾಲ್ಯೂ ಪ್ರಾಡಕ್ಟ್, ಮತ್ತೆ ತುಂಬಾ ಸೆನ್ಸಿಟಿವ್ ಪ್ರಾಡಕ್ಟ್.
ಹೌದು. 1 ಗ್ರಾಮ್ ಅಂದ್ರೂ 10,000 ಆಗ್ಬಿಡುತ್ತೆ. ಹಂಗಾಗಿ ನಾವು ಯಾರ್ ಕಡೆನೂ ನಾವು ಒಂದ್ ಸ್ಟಾಫ್ ನ ಹೈಯರ್ ಮಾಡೋದು ಕಷ್ಟ ಇತ್ತು. 13 ವರ್ಷದಿಂದ ನಮ್ಮ ಮನೆಯವ್ರ ಒಬ್ರೇ ಮೇಂಟೈನ್ ಮಾಡ್ತಾ ಇದ್ರು. ನಾನು ಸಣ್ಣ ಪುಟ್ಟದ್ ಹೆಲ್ಪ್ ಮಾಡ್ಕೊಂಡಿದ್ದೆ. ಈಗ BTech ಸೇರಿದ್ಮೇಲೆ ಟೀಮ್ ಬಿಲ್ಡ್ ಮಾಡೋದು ಹೆಂಗೆ ಅಂತ ಹೇಳಿದೀನಿ. ಸೆಕೆಂಡ್ ಲೆವೆಲ್ ಲೀಡರ್ ನ ಬಿಲ್ಡ್ ಮಾಡಿದ್ರೆ ನಮ್ಗೆ ನಾವೆಷ್ಟು ಆರಾಮಾಗಿರ್ಬೋದು. ಸ್ಟಾರ್ಟಿಂಗ್ ನಾನ್ ಬಿಸ್ನೆಸ್ಗೆ ಹೋಗದೆ ಇರೋದಕ್ಕೂ ಕಾರಣ ಅದೇನೇನೆ. ನಾನ್ ಯಾಕೆ ಅಷ್ಟು ಸ್ಟ್ರೆಸ್ ತಗೊಂಡು ಈ ಕಡೆ ಸಣ್ಣ ಸಣ್ಣ ಮಕ್ಳು ನೋಡ್ಕೊಂಡು ಯಾಕಷ್ಟೆಲ್ಲ ಮಾಡ್ಕೋಬೇಕು, ತುಂಬಾ ಕಷ್ಟ ಆಗತ್ತೆ, ನನ್ ಕೈಲಿ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ನಾನ್ ಇದ್ದಿದ್ದು. ಬಟ್ ನೋಡಿ ಇವಾಗ ನಾನು ಆಲ್ಮೋಸ್ಟ್ ಒಂದು 2 days ಇಂದ ಶಾಪ್ ಹೋಗಿಲ್ಲ, ಆರಾಮಾಗಿ ನಡೀತಾ ಇದೆ. ಎಲ್ಲ ನನ್ಗೆ ಅಪ್ಡೇಟ್ ಬರುತ್ತೆ. ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿದೀವಿ, ಚೆಕ್ ಲಿಸ್ಟ್ ಕೊಟ್ಟಿದೀವಿ, ಎಲ್ಲ ಫೋನಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ನಾನು ಅವಾಗ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಷ್ಟೇನೆ ಸರ್. ಅಂದ್ರೆ ಸ್ಟ್ರೆಸ್ ಅಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ. ಜೊತೆಗೆ ನಾನು ನಿಮ್ಮ ಹತ್ರ ಒಂದ್ಸರಿ ಸ್ಮಾರ್ಟ್ ಆಗಿ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಟೈಪ್ ಇನ್ ದ ಚಾಟ್ ಬಾಕ್ಸ್ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು. ಏನ್ ಸ್ಮಾರ್ಟ್ ಅಂದ್ರೆ ಸೊ ನೋಡಿ, ಎಲ್ರಿಗೂ ಲೈಫ್ ಅಲ್ಲಿ ದೇವ್ರು ಕೊಟ್ಟದ್ದು 24 ಅವರ್, 1 ವಾರ, 30 ದಿನ, 31 ದಿನ, 1 ತಿಂಗಳಿಗೆ, 12 ತಿಂಗಳು, 1 ವರ್ಷಕ್ಕೆ. ಸೊ ವಿ ಹ್ಯಾವ್ ಎ ಲಿಮಿಟೆಡ್ ಲೈಫ್ ಟೈಮ್ ಬಟ್ ಅನ್ಲಿಮಿಟೆಡ್ ಆಸೆಗಳು ಅಥವಾ ಒಂದು ಡಿಸೈರ್ಸ್ ಇರುತ್ತೆ ಎಲ್ರಿಗೂ ಕೂಡ. ಇನಿಷಿಯಲಿ ಅಂತೂ ಎಲ್ರಿಗೂ ಬಿಸ್ನೆಸ್ ಅಲ್ಲಿ ಕಷ್ಟ ಇದ್ದೇ ಇರುತ್ತೆ, ರೈಟ್? ಸೊ ನೀವ್ ಹೇಗೆ ಈ ಚಾಲೆಂಜಸ್ ಇಂದ ಹೊರಗಡೆ ಬಂದ್ರೆ ಇನಿಷಿಯಲಿ? ಲೈಕ್ ನಾನ್ ಗೊತ್ತಿರೋ ಪರ್ಸನಲಿ ಅಬೌಟ್ ಯು, ನಿಮ್ಮ ತಂದೆ ಕೂಡ ಒಂದು ಒಳ್ಳೆ ಉದ್ಯಮಿ, ಲೈಕ್ ಹಿ ಹ್ಯಾಸ್ ಆಲ್ಸೋ ಅನ್ ಅಮೇಜಿಂಗ್ ಬಿಸ್ನೆಸ್. ಸೊ ನಿಮ್ಗೆ ಅವ್ರದ್ದು ಒಂದು ಇನ್ಸ್ಪಿರೇಷನ್ ಚಿಕ್ಕ ವಯಸ್ಸಿಂದಾನೇ ಇದೆ ಅನ್ಕೊಂಡಿದ್ದೀನಿ. ಹಸ್ಬೆಂಡ್ 13 ವರ್ಷದಿಂದ ಬಿಸ್ನೆಸ್ ಮಾಡಿದ್ರು. ಸೊ ಯು ಗಾಟ್ ದೇರ್ ಇನ್ಸ್ಪಿರೇಷನ್. ಇನಿಷಿಯಲಿ ಏನೇನ್ ಚಾಲೆಂಜಸ್ ಬಂತು ನೀವು ಶುರು ಮಾಡಿದಾಗ ವರ್ಕ್ ಮಾಡ್ಲಿಕ್ಕೆ? ಮೇನ್ ಚಾಲೆಂಜಸ್ ಸರ್ ಕಾಂಪಿಟೇಷನ್. ನಾನ್ ನಿಮ್ ಹತ್ರ ನಾನ್ ಸ್ಟಾರ್ಟಿಂಗ್ ನಿಮ್ BTech ಜಾಯಿನ್ ಆದಾಗ ನಾನ್ ಮೇನ್ ವರ್ಡ್ ಹೇಳಿದ್ದೆ ಅದು, ನನ್ ಕಾಂಪಿಟೇಷನ್. ನಮ್ಮ ನೇಬರ್ಸೇ ನಮಗ್ ಕಾಂಪಿಟೇಷನ್ ಮಾಡ್ತಾರೆ. ರೇಟ್ ಅಲ್ಲಾಗ್ಲಿ, ಡಿಸೈನ್ಸ್ ಅಲ್ಲಾಗ್ಲಿ ಎಲ್ಲಾ ಕಾಪಿ ಆಗತ್ತೆ. ನಾವೇನೇ ಹೊಸದಾಗ ಕ್ರಿಯೇಟ್ ಮಾಡಿದ್ರೆ ಅದಾಗ್ಲೇ ಕಾಪಿ ಆಗಿರುತ್ತೆ. ಬಟ್ ನಾವ್ ಮತ್ತೆ ನಾವ್ ಇದ್ ಮಾಡ್ಬೇಕು. ಮತ್ತೆ ಅದೊಂಥರ ಸ್ಟ್ರೆಸ್ ಫೀಲ್ ಆಗ್ತಾ ಇತ್ತು ಸರ್. ಯಾಕ್ ಬೇಕು ಈ ಬಿಸ್ನೆಸ್, ಇಷ್ಟೊಂದ್ ಏನಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ಬಿಡ್ಬೋದಿತ್ತಲ್ವಾ, ಇಷ್ಟೆಲ್ಲಾ ಕಾಂಪಿಟೇಷನ್ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಇದ್ ಮಾಡ್ಕೊಂಡು ನಾವು ಕಾಂಪಿಟೇಷನ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೇಕಿತ್ತ ಅನ್ನೋ ಲೆವೆಲ್ ಮೈಂಡ್ ಸೆಟ್ ಹೋಗಿತ್ತು. ಬಟ್ ನೌ ಐ ಲವ್ ಕಾಂಪಿಟೇಷನ್. ಕಾಂಪಿಟೇಷನ್ ಇದ್ರೆ ಗ್ರೋ ಆಗಕ್ಕಾಗದು. ಆಕ್ಚುಲಿ ಐ ವಾಸ್ ವೇಟಿಂಗ್ ಯಾವತ್ತು ಈ ಮಾತು ಹೇಳ್ತೀರಾ ನೀವು ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಮ್ಗೆ ಯಾರಾದ್ರೂ ನಮ್ಗೆ ಇರ್ಬೇಕು ಒಂದ್ ಸ್ವಲ್ಪ ಪ್ರವೋಕ್ ಮಾಡೋರು, ಸ್ವಲ್ಪ ಚಾಲೆಂಜ್ ಮಾಡೋರು, ನಾವು ಆಕ್ಟಿವ್ ಆಗಿರ್ತೀವಿ ಅವಾಗ. ಇಲ್ಲ ಅಂದ್ರೆ ನಾವೇನ್ ಮಾಡಿದ್ ಏನೋ ಮಾಡ್ಕೊಂಡಿರ್ತೀವಿ. ಕರೆಕ್ಟ್. ನಮ್ ಫಾದರ್ ಒಂದ್ಸರಿ ಒಂದೊಂದು ಮಾತು ಹೇಳೋರು ಸರ್. ರಾಜನ್ಗೆ ಯಾರು ಶತ್ರುಗಳಿಲ್ಲ ಅಂದ್ರೆ ಆರಾಮ್ ಇದ್ಬಿಡ್ತಾನೆ, ಪ್ರಜೆಗಳೆಲ್ಲರೂನು ಲೇಜಿ ಆಗ್ಬಿಡ್ತಾರೆ. ಅದೇ ಒಬ್ರು ಕಾಂಪಿಟೇಷನ್ ಯುದ್ಧಕ್ ಬರ್ತಾರೆ ಅಂತ ಗೊತ್ತಾದಾಗ ಎಷ್ಟು ಆಕ್ಟಿವ್ ಇರ್ತಾರೆ ನೋಡು, ಬೇರೆ ರಾಜ್ಯನೆಲ್ಲ ಹೆಂಗ್ ಗೆದ್ದಿತಾರೆ, ಅದೇ ತರ ಬಿಸ್ನೆಸ್ ಕೂಡ ಅಂತ. ರೈಟ್. ಸೊ ಇನ್ಫ್ಯಾಕ್ಟ್ ಆಕ್ಚುಲಿ ಕಾಂಪಿಟೇಷನ್ ಇದೆ ಅಂದ್ರೆ ಅರ್ಥ ನಾವು ಮಾಡ್ತಾ ಇರೋದನ್ನ ನಮ್ಮನ್ನ ನೋಡಿ ಎಲ್ಲರೂ ಅದನ್ನ ಕಾಪಿ ಮಾಡ್ತಾ ಇದ್ರೆ ನಾವೇನೋ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ. ಎರಡನೇದು ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ, ನಾವ್ ಇನ್ನೂ ಬೇರೆ ಹೊಸದು ನಮ್ಮನ್ನ ಕಾಪಿ ಮಾಡಕ್ ಆದ್ರಷ್ಟು ಫಾಸ್ಟ್ ಆಗಿರ್ಬೇಕಾಗತ್ತೆ ಅವಾಗ. ರೈಟ್. ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ಐ ಲವ್ ಕಾಂಪಿಟೇಷನ್. ಓಕೆ ಉಷಾ ಮೇಡಮ್, ಹೌ ಆರ್ ಯು ಬ್ಯಾಲೆನ್ಸಿಂಗ್ ಯುವರ್ ಫ್ಯಾಮಿಲಿ ಅಂಡ್ ಯುವರ್ ವರ್ಕ್? ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇವಾಗ? ಎಷ್ಟು ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಮಾಡೋದು? ಹೌದು, ಮೇನ್ಲಿ ನಾನು ಸಣ್ಣವಳು ಇನ್ನ 7 years ಶೀಸ್, ಮತ್ತೆ ದೊಡ್ಡವಳು ಪ್ರೀಟೀನ್ ಅಂತಾರಲ್ಲ ಆ ತರ ಕನ್ಫ್ಯೂಸಿಂಗ್ ಸ್ಟೇಜ್ ಅಲ್ಲಿ ಅವಳದು ಏಜ್ ಇವಾಗ. ಸೊ ಐ ಹ್ಯಾವ್ ಟು ಗಿವ್ ಟೈಮ್. ನಾನು ಕೊಡ್ಲೇಬೇಕು ಅವ್ರಿಗೆ ಟೈಮ್, ಅದರ್ವೈಸ್ ಅವ್ರಿಗೂ ಅಪ್ಪ ಅಮ್ಮನ್ಗೆ ಅದ್ ಬೇರೆ ತರನೇ ಮಕ್ಳಲ್ಲಿ ಬರುತ್ತೆ ಆ ಒಂದು ಮೈಂಡ್ ಸೆಟ್. ನಾನ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದೀನಿ, ಮಾರ್ನಿಂಗ್ ಟೈಮ್ ಬೇಗ ಎದ್ದೇಳೋದು, ಅದೊಂದು ನಾನು ಚೆನ್ನಾಗಿ ಕಲ್ತಿದ್ದೀನಿ. ಬೇಗ ಎದ್ರೆ ನಮ್ ಮೈಂಡ್ ಫ್ರೆಶ್ ಇರುತ್ತೆ. ಡೇ ಪ್ಲಾನ್ ಮಾಡ್ಕೋತೀವಿ, ಇಂತಿಂತ ಟೈಮ್ಗೆ ಇವತ್ತಿನ ಇಷ್ಟಿಷ್ಟು ಕೆಲಸ ಆಗ್ಬೇಕು ಅನ್ನೋದು ನಾನು ಡೇ ಪ್ಲಾನ್ ಮಾಡ್ಕೋತೀನಿ. ಅದ್ರ ಪ್ರಕಾರನೇ ಡೇ ಹೋಗುತ್ತೆ. ಆಮೇಲೆ ಲಾಸ್ಟ್ ಮಲ್ಗೋವಾಗೂ ಅಷ್ಟೇ ಡ್ಯಾಶ್ ಬೋರ್ಡ್ ಚೆಕ್ ಮಾಡ್ತೀನಿ, ಎಲ್ಲ ಆಗಿದ್ಯಾ, ಯಾವ್ದಾಗಿಲ್ಲ ಅದನ್ನ ನಾಳೆ ಹೆಂಗ್ ಮಾಡ್ಬೇಕು. ಮತ್ತೆ ಮಕ್ಳಿಗೆ ಟೈಮ್ ಎಷ್ಟು ಕೊಡ್ಬೇಕು. ಟೈಮ್ ಕೊಡೋದು ಅಂದ್ರೆ ಯಾವಾಗ್ಲೂ ಮಕ್ಳ ಜೊತೆ ಇರೋದು ಅಂತಲ್ಲ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಮಕ್ಳಿಗೆ. ಅದನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಟೈಮಿಂಗ್ಸ್, ನಾನು ಅಕಸ್ಮಾತ್ ಶಾಪ್ ಹೋಗ್ತೀನಿ ಅಂದ್ರೆ ನನ್ನ ಟೈಮಿಂಗ್ಸ್ 10 to 4 ಅಷ್ಟೇ ಸರ್. ಓಕೆ. ಸೊ ಕರೆಕ್ಟ್ ಆಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ, ಮಕ್ಕಳ ಟೈಮು, ಮಲಗೋ ಟೈಮು, ಎದೊಳೋ ಟೈಮು. ಓಕೆ. ಸೊ ಈಗ ಹಸ್ಬೆಂಡ್ ವೈಫ್ ಇಬ್ರು ಬಿಸ್ನೆಸ್ ಅಲ್ಲಿ ಇದ್ದಾಗ
like both of you are in business, how are you balancing this? Like ಜನರಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಆಗಿರ್ಬೋದು, ಹೆಂಗೆ ಡಿಸ್ಅಗ್ರಿಮೆಂಟ್ಸ್, ಐಡಿಯಾಸ್ ಡಿಸ್ಅಗ್ರಿಮೆಂಟ್ ಬಂದಾಗ ಹೌ ಆರ್ ಯು ಬ್ಯಾಲೆನ್ಸಿಂಗ್ ದಿಸ್? ಸರ್ ನಾವ್ ಒಂದ್ ಡೇ ನಾವು ಬಾಸ್ ಡೇ ಅಂತ ಮಾಡ್ತೀವಿ, ಅದು ನಿಮ್ಮಿಂದ ಕಲ್ತಿರೋದೇನೆ. ಟ್ಯೂಸ್ಡೇ ಫುಲ್ ಫ್ರೀ ಇರತ್ತೆ. ಅವತ್ತಿನ ದಿನ ಪೂರ್ತಿ ನಾವು ಡಿಸ್ಕಷನ್ ಮಾಡ್ತೀವಿ. ಫುಲ್ ಅರ್ಧ ದಿನ ನಮ್ಗೆ ಅಂತ ನಾವು ಟೈಮ್ ಕೊಡ್ತೀವಿ, ಹಸ್ಬೆಂಡ್ ಅಂಡ್ ವೈಫ್. ಲಾಸ್ಟ್ ಟ್ಯೂಸ್ಡೇ ಕೂಡ ನಾವು ಕಾಫಿ ಡೇಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹ್ಯಾಪಿಯಾಗಿ ಬಂದ್ವಿ. ಥ್ಯಾಂಕ್ ಯು. ಅದೆಲ್ಲ ಕಲ್ತಿರೋದೇ ನಿಮ್ಮಿಂದ ಸರ್. ಆಕ್ಚುಲಿ ಮನೆಯವ್ರಿಗೆ ಕಾಫಿ ಡೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ ಬಹಳ ಇಷ್ಟ. ಹಂಗಾಗಿ ಇಬ್ರು ಹೋದ್ವಿ, ಒಂದ್ ಅರ್ಧ ದಿನ ಅಲ್ಲಿ ಕುತ್ಕೊಂಡ್ವಿ. ಇನ್ನರ್ಧ ದಿನ ಏನೇನ್ ಮಾಡ್ಬೇಕು, ಬಿಸ್ನೆಸ್ ಅಲ್ಲಿ ಏನೇನ್ ಇಂಪ್ರೂವ್ ಮಾಡ್ಬೇಕು. ನಮ್ಮ ಶಾಪ್ ಅಲ್ಲಿ 2 ಫರ್ಮ್ ಇದೆ ಸರ್. ಒಂದ್ ಬಿಸ್ನೆಸ್ ನಾನೇ ನೋಡ್ಕೋತೀನಿ, ಇನ್ನೊಂದ್ ಬಿಸ್ನೆಸ್ ಅವ್ರು ನೋಡ್ಕೋತಾರೆ. ಗೋಲ್ಡ್ ಜ್ಯುವೆಲ್ರಿ ಅವ್ರು ನೋಡ್ಕೋತಾರೆ, ಸಿಲ್ವರ್ ಜ್ಯುವೆಲ್ರಿ ನಾನ್ ನೋಡ್ಕೋತೀವಿ. ಪಾರ್ಟ್ ಮಾಡ್ಕೊಂಡಿದೀವಿ. ಸೊ ಅದು ಸ್ಟ್ರೆಸ್ ಅನ್ಸಲ್ಲ ನಮಗೆ. ಅಕಸ್ಮಾತ್ ನನ್ನಲ್ಲಿ ಏನೇ ಡೌಟ್ ಬಂದ್ರೆ ನಾನು ಅವ್ರಿಗೆ ಕೇಳ್ತೀನಿ, ಅವರು ಏನೇ ಇದ್ರು ಡಿಸ್ಕಸ್ ಮಾಡ್ತೀವಿ ಇಬ್ರು ಕುತ್ಕೊಂಡು. ಓಕೆ. ಸೊ ಅಂದ್ರೆ ವರ್ಕ್ ನ ಡಿವೈಡ್ ಮಾಡ್ಕೊಂಡಿದ್ದಾರೆ, ಡಿವಿಷನ್ಸ್ ನ, ಡಿಪಾರ್ಟ್ಮೆಂಟ್ ಲೈಕ್ ಒಬ್ಬೊಬ್ರಿಗೆ ಯಾವ್ದು ಜವಾಬ್ದಾರಿ ಅಂತ ಡಿಫೈನ್ ಮಾಡ್ಕೊಂಡಿದ್ದೀರಾ. ಹೌದು. ಅಂಡ್ ವಾರಕ್ಕೊಂದ್ಸತಿ ಡಿಸ್ಕಸ್ ಮಾಡ್ತೀರಾ. ಹೌದು. ಶಬಾಷ್, ವೆರಿ ನೈಸ್ ಮೇಡಮ್. ಸೊ ಲಾಸ್ಟ್ ಕ್ವಶನ್. ಸೊ ಹೌ ಡು ಯು, ವಾಟ್ ಡು ಯು ಥಿಂಕ್ ಕೋಚ್ ಏನಕ್ಕೆ ಬೇಕು? ಲೈಕ್ ಆನ್ಲೈನ್ ಅಲ್ಲಿ ಕೆಲವು ಸರಿ ಕಮೆಂಟ್ ಬರುತ್ತೆ, ಅಯ್ಯೋ ಇವರೆಲ್ಲ ಸುಮ್ನೆ ಇವ್ರು ದುಡ್ಡು ಮಾಡಕ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅವ್ರೆಲ್ಲ ನೋಡಿದಾಗ ನನ್ಗೆ ಅಯ್ಯೋ ಅನ್ಸುತ್ತೆ, ರೈಟ್? ನಿಮ್ ಪ್ರಕಾರ, ಸೊ ಯು ಹವ್ ಸೀನ್ BTA, ಐ ಥಿಂಕ್ ಇದು ನಿಮ್ಮ 14ನೇ ತಿಂಗಳು BTA ನಲ್ಲಿ ಇವಾಗ, ರೈಟ್? ಸೊ ಲಾಸ್ಟ್ ಇಯರ್ ಜೂನ್ ಯು ಜಾಯಿನ್, ನೌ ಇಟ್ ಇಸ್ ಯೋರ್ 14th month. Why is important for anybody a coach ಏನಕ್ಕೆ ಇಂಪಾರ್ಟೆಂಟ್? ಸರ್ ನಿಮಗ್ ಗೊತ್ತಿದ್ದಂಗೆ ನಾನ್ ಬಿಸ್ನೆಸ್ ಜಸ್ಟ್ ಮನೆಯವ್ರಿಗೆ ಸಪೋರ್ಟ್ ಮಾಡಕ್ಕಂತ ಬಂದಿದ್ದು. ಕೋಚ್ ಇರೋದಕ್ಕೆ ನಾನಿವತ್ತು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಏನು, ಅದ್ರ ಅರ್ಥ ಅನ್ನೋದನ್ನ ನಾನು ಅನುಭವಿಸ್ತಾ ಇದ್ದೀನಿ. ನನಗ್ ಗೊತ್ತಾಗಿದೆ. ಎಸ್ಪೆಷಲಿ ಲೇಡೀಸ್ಗೆ ಸರ್, ಅಯ್ಯೋ ನಮ್ ಕೈಲಿ ಆಗತ್ತಾ ಇದೆಲ್ಲ ಅನ್ನೋದು ಇರತ್ತಲ್ಲ, ಆ ಪುಷಪ್ ಬೇಕಲ್ಲ ಸರ್, ಆ ಮೋಟಿವೇಶನ್ ಬೇಕಲ್ಲ, ಅದಕ್ಕೆ ಗುರು ಬೇಕು. ನಾನು ನಿಮ್ಗೆ ಒಂದ್ ಇಂಟರ್ವ್ಯೂ ನಲ್ಲೂ ಕೂಡ ಹೇಳಿದ್ದೆ, ಗುರು ಇಲ್ದೆ ಗುರಿ ಮುಟ್ಟಕ್ ಸಾಧ್ಯ ಇಲ್ಲ ಅಂತ. ನಾವ್ ನೂರಾರು ಕನ್ಸಿರುತ್ತೆ ಹೆಣ್ಮಕ್ಳಿಗೆ, ನಾನ್ ಹಿಂಗಾಗ್ಬೇಕಿತ್ತು, ಹಂಗಾಗ್ಬೇಕಿತ್ತು. ತುಂಬಾ ಚೆನ್ನಾಗಿ ಓದಿರೋರು ಕೂಡ ಮನೇಲಿ ಇರ್ತಾರೆ. ಒಂದ್ ಮಗು ಆಯ್ತು ಅಂದ್ರೆ ನನ್ ಲೈಫ್ ಇಷ್ಟೇ, ಮಗು ನೋಡ್ಕೊಂಡು ನಮ್ ಜೀವನ ನಡಿಬೇಕು, ಇಷ್ಟೇ ಇರತ್ತೆ ಅವ್ರದ್ದು ಜೀವನಗಳು. ಅಂತವ್ರಿಗೆ ಒಬ್ಬ ಗುರು ಅನ್ನೋರೊಬ್ರು ಇದ್ರೆ ಅವ್ರದ್ದು ಡ್ರೀಮ್ಸ್ ಏನಿರುತ್ತೆ ಅದ್ ಅಚೀವ್ ಮಾಡೋದಿಕ್ಕೆ ಈಸಿ ಆಗತ್ತೆ. ಗುರು ಬೇಕು ಸರ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈವ್ ಅಲ್ಲಿ ಅಥವಾ ರೆಕಾರ್ಡಿಂಗ್ ಅಲ್ಲಿ, ಕಮೆಂಟ್ ಸೆಕ್ಷನ್ ಅಲ್ಲಿ MC ಅಂತ ಟೈಪ್ ಮಾಡಿ, ಮಾಸ್ಟರ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ವಿ ಹ್ಯಾವ್ ಅಮೇಜಿಂಗ್ 4 evening ಮಾಸ್ಟರ್ ಕ್ಲಾಸ್. ಯು ವಿಲ್ ಬಿ ಗೆಟಿಂಗ್ ಅ ಲಾಟ್ ಆಫ್ ಕಾನ್ಸೆಪ್ಟ್. ಲೈಕ್ I'm a coach, ಬಟ್ ನಾನು ಯಶಸ್ ಪಡೀಲಿಕ್ಕೆ ಕಾರಣ I also have so many coaches. ರೈಟ್? ನಾನು ಕೂಡ ಇಂಟರ್ನ್ಯಾಷನಲ್ ಟ್ರೈನರ್ಸ್ ನ, ಕೋಚಸ್ ನ ಫಾಲೋ ಮಾಡ್ತೀನಿ. ಡಿಜಿಟಲ್ ಕೋಚ್ ಇದ್ದಾರೆ ನಮ್ಗೆ, ನಾವು ಹೆಲ್ತ್ ಕೋಚ್ ಇದ್ದಾರೆ ನಮ್ಗೆ, ನಮ್ದೊಂದು ಕಮ್ಯುನಿಟಿ ಇದೆ, ರೈಟ್? ರನ್ನಿಂಗ್ ಗ್ರೂಪ್ ಕಮ್ಯುನಿಟಿ ಇದೆ. ಸೊ ಐ ಫಾಲೋ ದೇರ್ ಎ ಕೋಚ್, ಅ ಮೆಂಟರ್. ಸೊ ಒಂದೊಂದು ಡೊಮೈನ್ ಅಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ ಆಗಿರ್ತಾರೆ. ಇವಾಗ ನಮ್ಗೆ ಆರೋಗ್ಯ ಗೊತ್ತು, ಬಟ್ ಆದ್ರೂ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಕನ್ಸಲ್ಟೇಷನ್ ಹೋಗ್ತೀವಿ. ಯಾಕೆ? ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ ಇನ್ ದಟ್, ರೈಟ್? ಸೊ ಐ ಫೀಲ್ ಕೋಚ್ ಇದ್ರದಿಂದ ಬಿಸ್ನೆಸ್ ಮಾಡೋದು, ಕೋಚ್ ಇಲ್ದಿರೋದ್ರಿಂದ ಬಿಸ್ನೆಸ್ ಮಾಡೋದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಬೆಂಗಳೂರು ಟು ಮೈಸೂರ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋದಂಗೆ. ಕೋಚ್ ಇರೋದ್ರಿಂದ ಏನಾಗುತ್ತೆ, ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಗ್ತೀವಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು, ಯಾವ್ದ್ರ ಮೇಲೆ, ಫ್ಲೈಓವರ್ ಮೇಲೆ ಹೋಗ್ತೀವಿ. ವಿ ರೀಚ್ ಈಸಿ, ಫಾಸ್ಟ್, ಎಂಜಾಯ್ ಮಾಡ್ಕೊಂಡು ಟ್ರಾಫಿಕ್ ಲೆಸ್ ಆಗಿ ಹೋಗ್ತೀವಿ. ಅದೇ ನಾವೇನಾದ್ರು ಕೋಚ್ ಇಲ್ಲ ಅಂದ್ರೆ ಬೇರೆ ರೋಡ್ ಕೂಡ ಇದೆ. ಸೊ ಆ ರೋಡ್ ಅಲ್ಲಿ ಹೋದಾಗ ಏನಾಗುತ್ತೆ, ಒಂದೊಂದು 5-20 ಕಿಲೋಮೀಟರ್ಗೆ ಸಿಗ್ನಲ್ಸ್ ಇರುತ್ತೆ, ಆಮೇಲೆ ವೆಹಿಕಲ್ಸ್ ಅಡ್ಡ ಬರುತ್ತೆ, ಟ್ರಾಫಿಕ್ ಇರುತ್ತೆ. ಸೊ ದೇರ್ ನೋ ಎಂಜಾಯ್ಮೆಂಟ್ ಇನ್ ದ ಡ್ರೈವಿಂಗ್, ರೈಟ್? ದಟ್ಸ್ ಓನ್ಲಿ ಡಿಫರೆನ್ಸ್. ಸೊ ನಾವೇನ್ ಅಚೀವ್ ಮಾಡ್ಬೇಕಂತಿದ್ದೀವಿ, ಈಸಿಯಾಗಿ, ಫಾಸ್ಟ್ ಆಗಿ, ಫೇಲ್ ಆದ್ರೂ ಕೂಡ ನಮ್ಗೆ ಟ್ರ್ಯಾಕ್ ತರೋರು, ಟ್ರ್ಯಾಕ್ ಇದ್ಮೇಲೆ ಓವರ್ ಸ್ಪೀಡ್ ಆಗಿದ್ರೆ ಕಡಿಮೆ ಮಾಡೋದು, ಕಡಿಮೆ ಸ್ಪೀಡ್ ಇದ್ರೆ ಫಾಸ್ಟ್ ಸ್ಪೀಡ್ ಮಾಡೋದಕ್ಕೆ ನಾವ್ ಅರ್ಥ ಮಾಡ್ಕೊಂಡು ನಮ್ಮನ್ನ ಮೋಟಿವೇಟ್ ಮಾಡಿ, ಮತ್ತೆ ಹೊಸದೇನ್ ಬರ್ತಾ ಇದೆ ಅದನ್ನ ನಮ್ಗೆ ಮೊದ್ಲೇ ಅರಿವು ಕೊಡ್ಲಿಕ್ಕೆ ಬೇಕಾಗಿರೋದು ವಿ ನೀಡ್ ಎ ಕೋಚ್. It's anybody looking forward to be a part of BTA, type in the chat box MC ಅಂತ ಹೇಳ್ಬಿಟ್ಟು, like to see you. So ತುಂಬಾ ಜನ ಹೆಣ್ಮಕ್ಳಿಗೆ ಭಯಂಕರ ಪವರ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, there is no doubt in that, ಬಟ್ ನನ್ಗೆ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ
Usha Chetan is one of a role model for Lax Together Karnataka lady entrepreneurs. So from a business master, she's becoming a business tycoon. So I want every woman to be winning smart work, role balance, hage financial freedom ಪಡಿಬೇಕು ಅಂತ ನಮ್ಮ business tycoon academy guri dheya, and we're working on that. Usha, thank you so much for joining this live session and giving some knowledge and expressions to all our online followers. Thank you, madam. Thank you, sir. Thank you. That's great. Thank you so much. Yes. So anybody has any question, I'll very happy to answer your live only questions. Okay, type your question. I'm eager to answer. We have some 4 minutes more to go. So 30-minute session alli 26 ನಿಮಿಷ ಮಾತಾಡಿದ್ವಿ. Anybody question? Doctor, all right, how is your business going on? My business going crazy, sir. Thank you. ನೀವು ಯಾರು ಕ್ವಶನ್ ಕೇಳಿದ್ರಿ ಗೊತ್ತಾಗಿಲ್ಲ. My business is awesome. Thank you so much. Darshan, who's your competitor? I don't see anybody as my competitor because I see every coach is serving to the society. Thank you. Thank you, Anushri madam. Okay, waiting for live questions. Even like if you're watching later this recording also, you can write your questions. My team will give me that questions ಏನಿದೆ ಅಂತ subsequent next session ಅಲ್ಲಿ ಅದಕ್ಕೆ ನಾನು ಆನ್ಸರ್ ಕೂಡ ಮಾಡ್ತೇನೆ. Right? So for everyone, Independence Day ಶುಭಾಶಯಗಳು. Okay. Waiting. Thank you, Siddhganga Jewelry. Thank you, Usha Chetan. Thank you. Okay, ಈಗ ಲೈವ್ ಸೆಷನ್ ಅಲ್ಲಿ ನಾವು ಮಾತಾಡಿದ್ದು ಇನ್ನ ಇದು ಅಪ್ಲೋಡ್ ಆಗಿದ್ದಾದ ಮೇಲೆ then later after some time you have to type in the comment section, then I will receive your questions, as well as ಯಾರಾದ್ರೂ ನಮ್ಮನ್ನ ಫಸ್ಟ್ ಟೈಮ್ ಫಾಲೋ ಮಾಡ್ತಾ ಇರೋರು ಅಥವಾ BTA ಲಾಂಗ್ ಟೈಮ್ ಇಂದ ಫಾಲೋ ಮಾಡಿದ್ದೀರಾ, then you have to type MC ಅಂತ ಮಾಸ್ಟರ್ ಕ್ಲಾಸ್ ನೀವು ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗ್ಲಿಕ್ಕೆ. Thank you, Vishwanath. Thank you, Suprit. Thank you, everybody. That's great. It's 1 o'clock. Half an hour ಆಯ್ತು. Thank you. Take care. ನಮಸ್ಕಾರ ಎಲ್ರಿಗೂ.